ವೆಲ್ಕಮ್ ಬ್ಯಾಕ್. ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಯಾದ ಬಳಿಕ ದಿನದಿಂದ ದಿನಕ್ಕೆ ಭೇಟಿ ಕೊಡ್ತಾ ಇರುವಂಥ ಭಕ್ತ ಸಾಗರ ಲಕ್ಷ ಮೀರ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮನ ದರ್ಶನಕ್ಕೆ ಜನ ಸಾಗರೋಪಾದಿಯಲ್ಲಿ ಆಗಮಿಸ್ತಿದ್ದಾರೆ. ಉದ್ಘಾಟನೆ ನಂತರ ಇದೇ ಮೊದಲ ಬಾರಿಗೆ ಇಷ್ಟೊಂದು ಭಕ್ತರು ಆಗಮಿಸಿರುವಂಥದ್ದು. ಮಂದಿರದ ಒಳಗೂ ಹೊರಗೂ ಭಕ್ತರ ದಂಡು ಸಮುದ್ರದಂತಿದೆ. ನೋಡಿ, ಟ್ರಸ್ಟ್ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಇಲ್ಲಿ ತನಕ 6 ಲಕ್ಷ ಭಕ್ತರಿಂದ ದರ್ಶನವನ್ನು ತೆಗೆದುಕೊಳ್ಳಲಾಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ನೀವು ನೋಡೋದಕ್ಕೆ ಸಾಧ್ಯ. ಇಷ್ಟೊಂದು ಭಕ್ತ ಸಾಗರದಿಂದ ಇರುವಂಥ ಹಿನ್ನೆಲೆಯಲ್ಲಿ ಅಯೋಧ್ಯೆ ರಾಮ ಮಂದಿರ ಸುತ್ತಮುತ್ತಲೂ ಆವರಣದಲ್ಲೂ ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಹೈ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಶ್ರುತಿಯವರು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರುತಿಯವರು ಖುದ್ದು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿ ಅಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸುದ್ದಿಯನ್ನು ಸತತ 10 ರಿಂದ 12 ದಿನಗಳ ಕಾಲ ಮಾಡಿ ಬಂದಿದ್ದರು. ಶ್ರುತಿ, ಅವತ್ತು ನೀವು ಹೋಗಿದ್ದ ಅಂಥ ಸಂದರ್ಭದಲ್ಲಿ ಇವತ್ತು ನಾವು ದೃಶ್ಯಗಳಲ್ಲಿ ನೋಡ್ತಾ ಇರುವಂಥ ಸಂದರ್ಭ ಬಹಳ ಅಜಗಜಾಂತರ ಇದೆ. ಸಾಗರೋಪಾದಿಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಹೇಗೆ ಏನು ಅನಿಸ್ತಾ ಇದೆ ಈ ದೃಶ್ಯಾವಳಿ ನೋಡಿದ್ರೆ? ನಾಗೇಂದ್ರ ಬಾಬು, ಇದು ನಿರೀಕ್ಷೆ ಇತ್ತು. ಕಾರಣ 500 ವರ್ಷಗಳ ಹೋರಾಟ, ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಭವ್ಯ ನವ್ಯವಾಗಿ ತಲೆ ಎತ್ತಿದ ತಕ್ಷಣ ರಾಮನನ್ನ ಯಾವಾಗ ಕಣ್ತುಂಬಿಕೊಳ್ತೀವಿ ಅಂತ ಕೋಟ್ಯಾನುಕೋಟಿ ಹಿಂದೂಗಳು ಬಹಳ ಕಾತ್ರದಿಂದ ಕಾಯ್ತಾ ಇದ್ರು. ಆ ಜನವರಿ 22 ಇತಿಹಾಸದ ಪುಟಗಳಲ್ಲಿ ಬರೆದಿಡುವಂತಹ ದಿನ. ಆ ಕ್ಷಣವನ್ನ ಕಣ್ತುಂಬಿಕೊಂಡಾಗ ಅಲ್ಲಿ ಜನ ಭಾವುಕರಾಗಿದ್ದನ್ನ ನಾವು ಗಮನಿಸಿದ್ವಿ. ಯಾಕಂದ್ರೆ ಸ್ಪಾಟ್ ಅಲ್ಲಿ ಇದ್ವಿ. ಮಾರನೇ ದಿನ ಉದ್ಘಾಟನೆ ಆದ ಮಾರನೇ ದಿನವೇ ನಾವು ಜನರ ಜೊತೆ ಹೆಜ್ಜೆ ಹಾಕಿ ರಾಮಲಲ್ಲ ದರ್ಶನ ಮಾಡೋದಕ್ಕೆ ಬಂದಂತ ಭಕ್ತಾದಿಗಳ ಜೊತೆಗೆ ಒಳಗಡೆ ಹೋಗುವಂತ ಪ್ರಯತ್ನವನ್ನ ಕೂಡ ಮಾಡಿದ್ವಿ. ಮೊದಲನೇ ದಿನವೇ 3 ರಿಂದ 3.5 ಲಕ್ಷ ಜನ ಒಳಗಡೆ ಬಾಲಕ ರಾಮನ ದರ್ಶನ ಮಾಡಬೇಕು ಅಂತ ಆಗಮಿಸಿದ್ರು. 3 ಹಂತಗಳಲ್ಲಿ ಬ್ಯಾರಿಕೇಡ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಹೇಗಂದ್ರೆ ರಾಮ ಜನ್ಮಭೂಮಿ ಪಥದ ಜೊತೆಗೆ ನೀವು ರಾಮ ಮಂದಿರದ ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಟ್ರೆ 3 ಹಂತಗಳಲ್ಲಿ ಹೇಗೆ ತಿರುಪತಿಯಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆಯೋ ಹಂತ ಹಂತವಾಗಿ ಭಕ್ತಾದಿಗಳನ್ನ ಒಳಗಡೆ ಬಿಡುವಂತ ವ್ಯವಸ್ಥೆ ಇದೆಯೋ ಇಲ್ಲೂ ಕೂಡ ಯಥಾವತ್ತಾಗಿ ಅದೇ ರೀತಿಯ ಪ್ರಯತ್ನಗಳಾಗಿದೆ. 3 ಹಂತಗಳಲ್ಲಿ ಬ್ಯಾರಿಕೇಡ್ಗಳನ್ನ ಮಾಡಿ ಅಲ್ಲಿ ಭಕ್ತಾದಿಗಳನ್ನ ಕಾಯಿಸಿ ನಂತರ ಹಂತ ಹಂತವಾಗಿ ಭಕ್ತಾದಿಗಳನ್ನ ಬಿಡುವ ವ್ಯವಸ್ಥೆ. ಕಾರಣ ಜನರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏಕಕಾಲದಲ್ಲಿ ಲಕ್ಷ ಲಕ್ಷ ಭಕ್ತಾದಿಗಳ ಆಗಮನ ಆಗಿತ್ತು. ಅದೇ ರೀತಿ ಇವತ್ತು ನಾವು ಕಾಣಿಸ್ತಾ ಇದ್ದೀವಿ. ಸರಿಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರ ಆಗಮನ ಆಗಿದೆ. ಹಂತ ಹಂತವಾಗಿ ಬಂದು ಬಾಲಕ ರಾಮನ ದರ್ಶನ ಪಡೆದುಕೊಂಡು ಜೀವನ ಪಾವನ ಆಯಿತು ಅಂತ ಭಕ್ತಾದಿಗಳು ಅಲ್ಲಿಂದ ಆಚೆ ಬರ್ತಾರೆ. ಕೆಲವರು ರಾಮನನ್ನ ನೋಡಿ ಭಾವುಕರಾಗಿರುವಂತಹ ಕ್ಷಣವನ್ನ ಕೂಡ ನಾವು ಗಮನಿಸಿದ್ವಿ. ಅದೇ ದೃಶ್ಯಗಳು ಈಗ ನಾವು ಗಮನಿಸ್ತಾ ಇದ್ದೀವಿ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಶ್ರುತಿ ನಿಮ್ಮೆಲ್ಲ ಮಾಹಿತಿಗಾಗಿ. AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂಥವರ ಹೊಟ್ಟೆಯಲ್ಲಿ ಕೆಟ್ಟ ಹುಳ ಹುಟ್ಟಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರು ಅಂತ ಹೇಳಿ ಮಾಜಿ ಸಚಿವ ಈಶ್ವರಪ್ಪ ಕಿಡಿಕಾರಿದ್ರು. ಪ್ರಿಯಾಂಕ್ ಖರ್ಗೆ ವಿರುದ್ಧ ಹಿಗ್ಗಾಮುಗ್ಗ ಜಾಡಿಸುವಂಥ ಕೆಲಸವನ್ನು ಮುಂದಾಗಿದೆ. ಖರ್ಗೆ ಅವರು ಹೇಳ್ತಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಒಂದೇ ಅಂತ. ಆದರೆ ಅಂಥವರ ಮಗ ದೇಶವನ್ನು ತುಂಡು ಮಾಡಲು ಹೇಳ್ತಾರೆ ಅಂತ ಹೇಳಿ ತಲೆ ಬುಡ ಇಲ್ಲ ಅಂತೇಳಿ ರಣಾಕ್ರೋಶವನ್ನು ವ್ಯಕ್ತಪಡಿಸಿದರು. ಈಗ ಈ ವಿಚಾರಕ್ಕೆ ಖರ್ಗೆ ಅಂತವರ ಹೊಟ್ಟೆಯಲ್ಲಿ ಕೆಟ್ಟ ಹುಳ ಹುಟ್ಟಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೆಟ್ಟ ಹುಳನೋ ಒಳ್ಳೆ ಹುಳನೋ ಈಶ್ವರಪ್ಪ ಅವರ ಹೇಳಿಕೆಯ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈಶ್ವರಪ್ಪ ಅವರು ಏನು ಹೇಳಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಒಳ್ಳೆ ರಾಜಕಾರಣಿ. ನಾನು ಅವ್ರ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವ್ರು ತೊಗೊಂಡಿರೋಂಥ ರೋಲ್ ಬಗ್ಗೆ. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕನೂ ಕೂಡ ಈ ದೇಶ ಒಂದೇ ದೇಶ. ಅವ್ರು ಹೇಳಿರೋಂಥ ಮಾತನ್ನು ನಾನು ಸ್ವಾಗತ ಮಾಡ್ತೇನೆ. ಅಂಥ ಹೊಟ್ಟೆನಲ್ಲಿ ಇಂಥ ಹುಳ ಹುಟ್ಟಿದೆಯಲ್ಲ ಅನ್ನೋದು ನಂಗೆ ಬೇಸರ ಅಷ್ಟೇ.
ಅಂಥ ಹೊಟ್ಟೆನಲ್ಲಿ ಇಂಥ ಹುಳ ಹುಟ್ಟಿದೆಯಲ್ಲ ಅನ್ನೋದು ನಂಗೆ ಬೇಸರ ಅಷ್ಟೇನೆ. ಅದಕ್ಕೆ ಉತ್ತರ ಕೊಡಲ್ಲ ನಾನು. ನೋಡಿ, ಈಶ್ವರಪ್ಪ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ಆದರೆ ಅವರ ಸಂಸ್ಕೃತಿಯನ್ನು ಭಾಳ ಚೆನ್ನಾಗಿ ಎದ್ದು ತೋರಿಸ್ತಾ ಇದೆ. ಅವ್ರು ಹೇಳಿದ್ದೆಲ್ಲನೂ ಕೂಡ ಯಾರು ನಾನು ಹೇಳ್ದಂಗೆ ಅವರ ಮಾತಿಗೆ BJP ಅವರೇ ಬೆಲೆ ಕೊಡ್ತಾ ಇಲ್ಲ ಅಂದರೆ ನಾವು ಯಾಕೆ ಕೊಡಬೇಕು? ಏನಾದರೂ ಬಾಯಿ ಪಡ್ಕೊಳ್ಳಿ, ಎಲ್ಲನ ಬಟ್ಟೆ ಹರ್ಕೊಳ್ಳಿ, ನನಗೇನು ಮಾಡೋದಿದೆ? ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಜನರ ಸೇವೆ ಮಾಡಬೇಕಾಗಿದೆ ಅಷ್ಟೇ. ಇಷ್ಟೇ ರಾಜಾರೋಷವಾಗಿ ದಯವಿಟ್ಟು ಹೋಗಿ ಕೇಂದ್ರ ಸರ್ಕಾರದ ಹತ್ರ ಗುಡುಗಿರಿ. ಕರ್ನಾಟಕದವರಿಗೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತನಾಡಿ. ನಾನು ಕೆಟ್ಟ ಹುಳನೋ ಒಳ್ಳೆ ಹುಳನೋ ತೊಗೊಂಡು ನಿಮ್ಗೇನು ಮಾಡೋದಿದೆ? ನಮ್ಮ ತಂದೆ ತಾಯಿ ತಾನೇ ಸಂಭಾಳಿಸ್ತಾ ಇರೋದು, ನಮಗೆ ಚಿತ್ತಾಪುರ ಜನರು ತಾನೇ ಆಶೀರ್ವಾದ ಮಾಡ್ತಾ ಇರೋದು. ನಿಮ್ಗೆ ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ BJP ಅವರು? ಅದು ಹೇಳಿ. ಇವರಿಗೆ ಪದೇ ಪದೇ ಚಟ ಆಗಿಬಿಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ, ಮೆದುಳಿಗೆ ನಾಲ್ಗೆ ಕನೆಕ್ಷನ್ ಇಲ್ಲ ಅಂತ ಪದೇ ಪದೇ ತೋರಿಸ್ತಾ ಇದ್ದಾರೆ. ನಿಮ್ಮ ಹಿರಿತನಕ್ಕೆ ಗೌರವ ಕೊಟ್ಟು ನೀವು ಮಾತಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಬೇರೆ ಭಾಷೆನಲ್ಲೇ ಅರ್ಥ ಆಗುವಂತೆ ಇದ್ದರೆ ಸಿದ್ದರಾಮಯ್ಯ ಏನು ಹೇಳ್ತಾರೋ ಅದನ್ನ ಸರಿ ಅಂತ ಹೇಳಿ ವಾದ ಮಾಡ್ತಾರೆ. ಸಿದ್ದರಾಮಯ್ಯ ಏನೇನೋ ಹೇಳ್ತಾರೆ, ದೆಹಲಿಯಲ್ಲಿ ಹೋಗಿ ಸವಾಲು ಹಾಕಿದ್ದು, ಹೋರಾಟ ಮಾಡಿದ್ದು ಯಾವುದೇ ಕಾರಣಕ್ಕೂ ಒಪ್ಪುವಂಥದ್ದಲ್ಲ. ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ತೆರಿಗೆ ಸವಾಲಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ತೆರಿಗೆ ಸವಾಲಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಏನು ಬೇಕಾದರೂ ಹೇಳಿಕೆ ಕೊಡ್ತಾರೆ, ಏನು ಬೇಕಾದರೂ ಮಾಡ್ತಾರೆ. ನಾನು ಹೇಳಿದ್ದೇ ಸರಿ ಅಂತ ಸಾಬೀತು ಮಾಡೋದಕ್ಕೆ ಸಿದ್ದರಾಮಯ್ಯ ಯಾವಾಗಲೂ ಕೂಡ ಮಾಡೋದೇ ಅದನ್ನೇ. ಅವರು ಶಾಸಕರನ್ನ ಕರೆದುಕೊಂಡು ಹೋಗಿ ಪ್ರತಿಭಟನೆ ಮಾಡಿದ್ದು ಸರಿನಾ? ಪ್ರತಿಭಟನೆ ಮಾಡುವ ಮೂಲಕ ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗಿದ್ದು ಸರಿನಾ? ಯಡಿಯೂರಪ್ಪನವರು ಹಿಂಗಂತ ಪ್ರಶ್ನೆ ಮಾಡಿದ್ದಾರೆ. ಏನು ಹೇಳಿದ್ದಾರೆ BSY ನೋಡೋಣ ಬನ್ನಿ. ಪ್ರಯತ್ನ ಮಾಡ್ತಾರೆ. ಸಿದ್ದರಾಮಯ್ಯನವರು ಏನು ಬೇಕಾದ್ರೂ ಹೇಳಿಕೆ ಕೊಡ್ತಾರೆ, ಮತ್ತು ಅವ್ರು ಹೇಳಿದ್ದೆ ಸರಿ ಅಂತ ಹೇಳುವಂಥ ಸಾಬೀತು ಮಾಡೋ ಪ್ರಯತ್ನ ಮಾಡ್ತಾರೆ. ಕೇಂದ್ರ ಸರ್ಕಾರ ಯಾವ್ಯಾವ ರಾಜ್ಯಗಳಿಗೆ ಏನೇನು ಕೊಡಬೇಕು ಅನ್ನೋದನ್ನು ಆ ಕಾನೂನು ಚೌಕಟ್ಟಲ್ಲಿ ಏನೇನು ಕೊಡಬೇಕು ಅದೆಲ್ಲವನ್ನು ಕೊಟ್ಟಿದೆ. ಅದೇ ರೀತಿ ಕರ್ನಾಟಕಕ್ಕೂ ಎಲ್ಲ ರೀತಿಯ ಅನುದಾನವನ್ನು ಕೊಟ್ಟಿದೆ. ಆದರೂ ಸಹ ಸಿದ್ದರಾಮಯ್ಯನವರು ಶಾಸಕರನ್ನೆಲ್ಲ ಕರ್ಕೊಂಡೋಗಿ ಡೆಲ್ಲಿನಲ್ಲಿ ಒಂದು ರಾಜಕೀಯ ದೊಂಬರಾಟ ಮಾಡುವಂಥ ಅಗತ್ಯ ಇರಲಿಲ್ಲ. ಕೇವಲ ಪ್ರಚಾರಕ್ಕಾಗಿ ಇದೆಲ್ಲ ಮಾಡ್ತಾರೆ ಹೊರತು ಸತ್ಯಾಂಶ ಯಾವುದೂ ಇಲ್ಲ. ಅವರ ನಡವಳಿಕೆಯನ್ನು ನಾನು ಖಂಡಿಸ್ತೇನೆ. ಸಿದ್ದರಾಮಯ್ಯನವರು ಏನು ಬೇಕಾದ್ರೂ ಹೇಳಿಕೆ ಕೊಡ್ತಾರೆ. ರಾಜ್ಯ ರಾಜಕೀಯದಲ್ಲಿ ಈಗ ಗುಂಡಿಕ್ಕಿ ಕೊಲ್ಲಿ ಅನ್ನುವ ವಿಚಾರ ತಾರಕಕ್ಕೇರ್ತಾ ಇದೆ. ಕಾಂಗ್ರೆಸ್ನ ಪ್ರತಿಯೊಬ್ಬರು ನಾಯಕರು ಕೂಡ ಇದಕ್ಕೆ ಕೌಂಟರ್ ಅನ್ನ ಕೊಡ್ತಿದ್ದಾರೆ. ಅದರಲ್ಲೂ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲು ಈಶ್ವರಪ್ಪ ಅನಂತಕುಮಾರ್ ಅವ್ರಿಗೆ ಗುಂಡಿಕ್ಕಲಿ. ಬಿಜೆಪಿಯವರು ಮೊದಲು ಈ ಇಬ್ಬರಿಗೆ ಗುಂಡಿಕ್ಕಲಿ. ಈಶ್ವರಪ್ಪ ಕೇಸರಿ ಧ್ವಜನ ರಾಷ್ಟ್ರ ಧ್ವಜ ಮಾಡ್ತೀನಿ ಅಂದಿದ್ರು. ಅನಂತಕುಮಾರ್ ಅವರು ಸಂವಿಧಾನವನ್ನೇ ಮೊದಲು ಮಾಡ್ತೀವಿ ಅಂತ ಹೇಳಿದ್ರು. ಇವರಿಬ್ಬರಿಗೆ ಮೊದಲು ಗುಂಡಿಕ್ಕಿ ಅಂತೇಳಿ ಸಚಿವ ಚಲುವರಾಯಸ್ವಾಮಿ ಅವರು KR ಪೇಟೆಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪನ ಮತ್ತು ಅನಂತಕುಮಾರ್ ಹೆಗಡೆಯವ್ರನ್ನ ಪಟ್ಟು ಅವ್ರು ಗುಡ್ಡಿಕ್ಲಿ BJPಯವರು. ಆಮೇಲೆ ಉಳಿದವ್ರು ನೋಡ್ತೀವಿ. ಈಶ್ವರಪ್ಪನವ್ರು ಹೇಳಿದರು ನಾವು ಸ್ವಲ್ಪ ದಿವಸದಲ್ಲಿ ಕೇಸರಿನೇ ರಾಷ್ಟ್ರಧ್ವಜ ಮಾಡ್ತೀವಿ ಅಂತ ಹೇಳಿದರು. ಅವ್ರಿಗೆ ಯಾರು ಗುಂಡಿಕ್ಬೇಕು? ಮೊದಲು ಅವ್ರು ಗುಂಡಿಕ್ಲಿ ಅವ್ರ ಪಾರ್ಟಿಯವರು, ಆಮೇಲೆ ಉಳಿದದ್ದು ನೋಡೋಣ. ಅನಂತಕುಮಾರ್ ಹೆಗಡೆ ಸಂವಿಧಾನನೇ ಬದಲಾವಣೆ ಮಾಡಬೇಕು ಅಂತ ಹೇಳಿದರು. ಅವ್ರಿಗೇನು ಉತ್ತರ ಕೊಡ್ತಾರೆ BJPಯವರು? ಏನು ಕ್ರಮ ತಗೊಂಡವ್ರೆ? ಈಶ್ವರಪ್ಪನ ಮತ್ತು ಅನಂತಕುಮಾರ್ ಹೆಗಡೆಯವ್ರನ್ನ ಪಟ್ಟು ಅವ್ರು ಗುಡ್ಡಿಕ್ಲಿ BJPಯವರು. ಆಮೇಲೆ ಉಳಿದವ್ರು ನೋಡ್ತೀವಿ. ಈಶ್ವರಪ್ಪನವ್ರು ಹೇಳಿದರು ನಾವು ಸ್ವಲ್ಪ ದಿವಸದಲ್ಲಿ ಕೇಸರಿ ರಾಮ ಜನ್ಮಭೂಮಿ ಇನ್ವಿಟೇಷನ್ ಬಂದು ರಾಮ ಜನ್ಮಭೂಮಿ ಇನ್ವಿಟೇಷನ್ ನೋಡಿ, ಚಲುವರಾಯಸ್ವಾಮಿ ಅವರು ಮಂಡ್ಯದ KR ಪೇಟೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲು ಈಶ್ವರಪ್ಪ ಹಾಗೂ ಅನಂತಕುಮಾರ್ ಹೆಗಡೆ ಅವರಿಗೆ ಮೊದಲು ಗುಂಡಿಕ್ಕಿ ಅಂತೇಳಿ ಅವರು ಕೌಂಟರನ್ನು ಕೊಟ್ಟಿದ್ದಾರೆ. ಈಶ್ವರಪ್ಪ ಅವರು ಕೊಟ್ಟಂಥ ಹೇಳಿಕೆಯನ್ನು ಇವತ್ತು ಇಡೀ ಕಾಂಗ್ರೆಸ್ ನಾಯಕರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಈಗ ಈಶ್ವರಪ್ಪ ಅವರಿಗೆ ನೋಟಿಸ್ ಕೂಡ ಸರ್ವ್ ಆಗಿದೆ. ಈಗ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಅಂಥದ್ದೇ ತಪ್ಪನ್ನು ಮಾಡಿಕೊಂಡ್ರಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ.